ಎಲ್ಲರಿಗೂ ನಮಸ್ಕಾರ. ಕೆಲವರು ಫ್ಯಾಮಿಲಿ ಸ್ಟೋರಿ ಒಳಗೆ ಹಾರರ್ ಮಾಡಬೇಡ್ರಿ, ಒಬ್ರು ಹಾರರ್ ಮಾಡಿದ್ರೆ 5 ಚಾನಲ್ ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ, ನಾನು ನೋಡಂಗಿಲ್ಲ ಅಂತ ಅದೀರಿ. ಇಲ್ಲ ರೀ, ಹಾರರ್ ಅಂತಂದ್ರೆ ಏನು ಅಷ್ಟರ ಮಟ್ಟಿಗೆ ನಾನೇನು ಭಯಾನಕವಾಗಿ ಏನು ತೋರಿಸಲ್ಲ, ಹೆದರ್ಕೋಬೇಡ್ರಿ. ಕೆಲವ್ರು ಹಾರರ್ ಇಷ್ಟಪಡೋರು ಅದಿರಿ. ನಾನು ಯಾರನ್ನಂತ ಸಮಾಧಾನ ಮಾಡಲಿ ಹೇಳ್ರಿ, ನನಗೆ ಅವರು ಬೇಕು ನೀವು ಬೇಕು. ಹಾರರ್ ಇಷ್ಟಪಟ್ಟು ಕೇಳೋರು ಅದಾರ, ಬೇಡ ಅಂತ ಹೇಳೋರು ಅದಾರ. ಅದಕ್ಕೆ ಹಾರರೇ ಆದರೆ ಭಯಾನಕವಾಗಿಲ್ಲ, ಹೆದರುವಂಗಿಲ್ಲ, ಏನಿಲ್ಲ. ಒಂದು ಥ್ರಿಲ್ಲಿಂಗ್ ಇಟ್ಟೇನಷ್ಟೇ. ಯಾರು ಮಾಡಿಸಿರ್ಬೋದು, ಯಾರ್ದು ಆತ್ಮ ಬಂದಿರ್ಬೋದು, ಇಷ್ಟೇ ಒಂದು ಸಣ್ಣ ಟ್ವಿಸ್ಟ್. ಎಲ್ಲ ಬೇಗ ಸಾಲ್ವ್ ಆಕೈತಿ, ನೋಡ್ರಿ ಚೆನ್ನಾಗೈತಿ. ಯಾರು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೋಸ್ಕರ ಮಾಡ್ತೀನಿ ನಾನು ಹೊಸ ಸ್ಟೋರಿ, ನೀವು ನೋಡಿ ಇಷ್ಟಪಡಲಿ ಅಂತ. ನೋಡ್ರಿ, ಎಂಜಾಯ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ, ಜಾಸ್ತಿ ಲೈಕ್ ಮಾಡಿರಿ. ಹೊಸದಾಗಿ ಯಾರೇ ನೋಡತ್ರಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯವ್ವ ಅಪ್ಪ ಬರಲಿಲ್ಲ ನೀನು? ಅಯ್ಯ ಹೋಗ್ಯಾನಲ್ಲಪ್ಪ ತಂಗಿ ಮನೆಗೆ. ಏನು ಹಂಗ ಕಸೀಮೆಗೆಲ್ಲ ತಂಗಿ ಈಕಿನ ಒಬ್ಬಾಕಿ ಅನ್ನಂಗೆ ಅಲ್ಲಿ ಹೋಗ ನೋಡಿ. ನೀನು ಬಂದಿಲ್ಲಪ್ಪ ವಸ್ತಿ, ಅಲ್ಲೇ ಉಳ್ಕೊಂಡಾನ. ಇವತ್ತು ಏನು ಬರ್ತಾನೆ ಯಾರಿಗೆ ಗೊತ್ತು, ಏನು ಇವತ್ತು ಅಲ್ಲೇ ಇರ್ತಾನೆ. ಅದೇನೋ ಸುಡ್ಗಾಡಿ ಅದ ದೆವ್ವ ಅಂತ, ಆತ್ಮ ಅಂತ, ಅವ್ರ ಮನೆ ಒಳಗೆ ಸೇರೈತಂತ. ಯಾರ ಮಾಡ್ಸಿಟ್ಟಾರಂತ, ಯಾರು ಮಾಡ್ಸಿಟ್ಟಾರ ಯಾರಿಗೆ ಗೊತ್ತು. ಇವ್ಗೇನು ಕಂಡು ಹಿಡಿಯೋಕ್ಕಾಕತ್ತನ ಅದನ್ನು? ಅಲ್ಲಿದ್ದು ಕಾಸ್ಲೆ ಖಾಲಿ ಪೀಲಿ ಅಲ್ಲಿ ದೆವ್ವ ತೊಗೊಂಡು ಇನ್ನು ಅಂಟಿಸ್ಕೊಂಡು ನಮ್ಮ ಮನೆಗೆ ತಂದುಬಿಟ್ರೆ ವಜ್ಜೈತಿ. ಎದಕ್ಕೆ ಬೇಕಾಗಿದ್ದಿತ್ತು ಇದಕ್ಕೆ ಮುಳಿಗಂತ ನಾನು. ಹೋಗ್ಲಿ ಬಿಡಬೇ, ಆತಾಗ ನೀನು ಹೋಗಲ್ಲಂತೀವಿ. ಹೋದವ್ರಿಗೆ ಯಾಕೆ ಹಂಗೆ ಮಾತಾಡ್ತಿ ಅತ್ತಾಗ? ಹೋಲತ್ತಾಗ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೊಲಿ. ಏನೋ ತಂಗಿ ಏನೋ ಕಷ್ಟದಾಗಿರ್ಬೋದು, ಸಹಾಯ ಮಾಡ್ಕೊಂತಿರ್ಬೋದು. ಸುಮ್ಮನೆ ಇರವಾತಾಗ ಬೈದಾಡೆ ಕೆಟ್ಟಕ್ಕಿ ನೋಡ್ಬೇ. ಅಪ್ಪ್ಯ ತಣ್ಣಗಿರ. ಏನು ರೊಕ್ಕಿದ್ದಾಗ, ಬಂಗಾರ ಸಿಕ್ಕಾಗ, ನಿಧಿ ಸಿಕ್ಕಾಗ ಇವ್ರಿಗೆ ಯಾರು ನೆನಪಾಗೋದಿಲ್ಲ. ಇಂಥ ಕಷ್ಟ ಇದ್ದಾಗ ಎಲ್ಲಾರು ನೆನಪಾಕಾರ, ಎಲ್ಲಾರನ್ನ ಮನೆಗೆ ಇಟ್ಕೋತಾರ. ಇವತ್ತಿನವರೆಗೆ ನನಗೆ ಆರಾಮಿಲ್ದಾಗ ಆಕಿ ಸುದ್ದಿ ಗೊತ್ತಾಗೈತಿ. ಬಂದು ನೋಡ್ಯಾಳನ ಅಕ್ಕಿ ಮನೆಗೆ. ಯಾಕೆ ಇವ್ರು ಹೋಗ್ಬೇಕು? ಇವ್ರಿಗೆ ಏನ್ತೇನ ಅಭಿಮಾನನೇ ಇಲ್ಲ. ಹೋಗಿ ಬಗ್ತಾರ ಅಕ್ಕಿ ಕಡೆ. ಆತು ತಗೋರ್ವಾ. ಊರತ್ತ ನಿಮ್ದು ಹಂಗೆ ಇದ್ದಿದ್ದ ಜಗಳ ಗಂಡ ಇಂತಿದ್ದ ಆಪ ಬಂದಿಂದ ಏನಾರು ಯಾಕೆ ಮಾತಾಡ್ಕೊ ನೀನು? ನಾನು ಒಂಚೂರು ದವಾಖಾನೆಗೆ ಹೋಗ್ಬರ್ಬೇಕು, ನನ್ನ ಕೆಲಸ ಅದಾವ. ಏನು ಕೆಲಸ? ಅಕ್ಕಿಗೆ ಯಾಕೋ ಸ್ವಲ್ಪ ತಲೆ ನೋಸಾಕತ್ತೈತಂತ, ವಾಂತಿ ಅನ್ಸಾಕತ್ತೈತಂತ, ಅದಕ್ಕೆ ಸ್ವಲ್ಪ ಕರ್ಕೊಂಡು ಹೋಗ್ಬರ್ತೇನೆ. ಹೌದನ? ಕರ್ಕೊಂಡು ಹೋಯ್ ಬಾ. ಏನಾರ ಎಗ್ಳಾರ ತಿಂದಿಗಿಂದಾಳ ಮತ್ತು ವಾಂತಿ ಆಗಕ್ಕ? ಏನಾರ ಸಿಹಿ ಸುದ್ದಿ ಐತೆ? ನೋಡಂತ ತಡಿಬೇವ, ಹೋಗಿ ಬಂದು ಹೇಳ್ತೇನೆ ನಾನು ಹಿಂಗೆ. ಆಯ್ತು, ಹೋಗಿ ಬಾ. ಗಾಡಿ ನಿಧಾನ ಕೊಡ್ಕೊಂಡು ಹೋಗು. ಏನ ಆತು. ಇವನು ದವಾಖಾನಿಗೆ ಹೋದ, ಬರೋದು ಸಂಜೆ ಆಕತಿ. ನಾನಾರ ಕುಂತೆ ಮಾಡಲಿ, ಒಂದು ಬಸ್ ಹತ್ತಿ ಹೋಗೇ ಬಿಡ್ಲೇನ ಅವ್ರ ಮನೆ ಕಡೆ. ಏನಾಗಕತ್ತೈತೆ ಅಂತಾರ ವಿಚಾರ ತಿಳ್ಕೊಳ್ಳೋಣ. ಆಗಿದ್ದಾಗಲಿ ಹೋಗೇ ಬಿಡ್ತಾನೆ, ಈಗಲೇ ಹೋಗೇ ಬಿಡ್ತಾನೆ. ಆದರೂ ಮೊನ್ನೆ ಬಿಡಾಡಿ ಹಂಪಿಗೆ ಹೋಗಿ ಬಿಟ್ಟು ಊರೆಲ್ಲ ತಿರುಗಾಡಿ ಬರಾಕತ್ತಿ ಇವ್ರಿಗೆ. ನಮ್ಮ ಮನೆಗೆ ಬಂದು ನನ್ನ ನೋಡ್ಕೊಳಕ್ಕಾಗಿಲ್ಲ. ಇರಲಿ, ಅದೇನು ಶಿಟ್ಟು ಎಲ್ಲಿ ಹೋಗೋದಿಲ್ಲ ನನಗೆ, ಇರ್ತೈತಿ. ವಿಚಾರ ಮಾಡ್ತೇನೆ. ಆವಕ್ಕಿಗೆ ಹಂಗ ಆವಕ್ಕಿಗೆ ನೆಮ್ಮದಿಯಾಗಿ ಈಕಿ ಮನ್ಯಾಗೂ ಈಕಿದ್ದಿರಬಾರ್ದು. ನೋಡ್ವಾ, ಇಷ್ಟು ಹೊತ್ತಾತಿಲ್ ನಿಂತು ಏನೈತಿ ಈ ಮನ್ಯಾಗ? ಅವ ಏನೋ ರೊಕ್ಕ ತಿನ್ನಾಕ ಹೇಳಿರ್ಬೇಕು, ಅವನು ಮಾತು ಕೇಳ್ತಿಲ್ಲ. ಹೋಗಿ ನೀನು ಹಂಗಂತೇಣ? ಶಾಂತಕಾರ, ನಿಮ್ಗಾರ ಏನಾರು ಅನಿಸ್ತನ್ರಿ ಈ ಮನ್ಯಾಗ ಏನಾರು ರಾವ್ ಐತಿ ಹಂಗ ಹಿಂಗ ಅಂತೇಳಿ? ಹೇಳ್ರಿ ನಿಮ್ಗೆ ಗೆಳತಿಗೆ ಹೇಳ್ರಿ. ಯಾಕೆ ನಾ ಹೇಳಿದ್ರೆ ಬರಾಸ್ ಬರುದಿಲ್ಲ, ನೀವು ಹೇಳಿದ್ರೆ ಆಕಿಗೆ ಬರಾಸ್ ಬರುದು. ನೋಡ್ರಿ, ಏನಾರ ನಿಮ್ಗಾರ ರಾವ್ ಅನ್ಸಕತ್ತೇನ್ರಿ? ರಾವು ಅನ್ಸಾಕತ್ತಿಲ್ಲ, ಆದ್ರೆ ರಾವು ಅನ್ಸೋದಲ್ರಿ, ಅದು ಅನುಭವಿಸೋದು ಒಂಥರ. ಮನಿ ನಾವೇನು ದೊಡ್ಡ ಪವಾಡ ಪುರುಷರ, ಸಿದ್ಧ ಪುರುಷರ, ನಮ್ಗೊಂದು ಕಡೆ ಕಾಲು ಇಡ್ತಿದ್ದಂಗ ಇಲ್ಲೇನೋ ಐತಪ್ಪ ಅಂತೇಳಿ ಗೊತ್ತಾ ಹಿಡಿಯಾಕ. ಈಗ ಇದೇ ನಮ್ಮ ಮನಿ ಚಲೋ ಹೊಸಾದ ತಣ್ಣಗೆ ಅನ್ಸಾಕತ್ತೈತಿ. ಆದ್ರೆ ಇಲ್ಲಿ ಸಮಸ್ಯೆ ಏನೈತಿ ಅಂತೇಳಿ ಅನುಭವಿಸ್ತವ್ರಿಗೆ ಗೊತ್ತು, ಅನುಭವಿಸ್ದಾಗ ಗೊತ್ತಾಗುದು. ನೀವು ಹಿಂಗೆ ಮಾತಾಡಿದ್ರೆ ಮುಗಿದೋತಿ, ಇನ್ನೂ ಹೆದರ್ತಾಳ್ರಿ ಈಕಿ. ಹೆದರ್ಸಕ್ ಹೋಗ್ಬೇಡ್ರಿ ಶಾಂತಕಾರ. ಚೇಚೆ ಇಲ್ಲಪ್ಪ, ನಾ ಯಾಕೆ ಹೆದರ್ಸ್ಲಿರಿ? ಹೆದರ್ಸ್ಯಾರ ನನಗೆ ಬರೋದು ಏನೈತಿ ಇಲ್ಲಿ ಹೇಳ್ರಿ, ನೀವು ನೋಡೋಣ. ಹೆದರ್ಸಿ ಏನಾಗ್ಬೇಕಾಗಿತ್ರಿ ನನಗೆ? ಅದೇ ಹೇಳಿದೆ, ನೀವು ಏನಂದ್ರಿ ತಣ್ಣಗೆ ಅನ್ಸಕತ್ತೈತೆ ಮನಿ ಚಲೋ ಐತಿಲ್ಲ ಅಂದ್ರಿ. ಅದಕ್ಕೆ ನಾವೇನು ದೊಡ್ಡ ಪವಾಡ ಪುರುಷರಲ್ಲ, ಎಲ್ಲ ಗೊತ್ತಾಗಕ್ಕ ಅಂತ ಇಷ್ಟ ಅಂದಿದ್ದಪ್ಪ ನಾನು. ಅಕ್ಕಿನ್ನೇನು ಹೆದರ್ಸಕತ್ತಿಲ್ರಿ ನಾನು. ಶಾಂತಕ್ಕ, ಈಗ ಮಾತು ಬೇಡ. ಈಗ ಅವ್ರನ್ನ ಕರಿಯೋಣ ಬೇಡ, ಹೇಳಿ ನಾನು ನೋಡೋಣ. ಹೇಳಿ ಕಳಿಸಿ ಅಲ್ಲಲೇ, ಬರ್ತಾರ ತಡಿ. ಈಗೇನು ಅರ್ಧ ದಾರಿ ಬಂದವ್ರನ್ನೇನು ಹೊಳ್ಳೋಗ್ರಂತೇನು? ಗಿರ್ಜವ್ವ ಬಂದ್ರ ಗಿರ್ಜಿ, ಕರ್ಕೊಂಬ್ರ ಒಳಗೆ ಬರ್ರಿ. ಸಮಗಳ ಒಳಗೆ ಬರ್ರಿ. ಕಾಲ್ಗೊಂಚರಿಗೆ ನೀರು ಕೊಡವ. ಇಲ್ಲ ಇಟ್ಟೇನ್ರಿ, ನೀವು ಬರೋದು ಗೊತ್ತಿದ್ದ. ಸಾಕು. ಬರ್ರಿ ಒಳಗೆ ಬರ್ರಿ. ನಮಸ್ಕಾರ ರೀ ಗುರುಜಿ. ನೀವೇ ಹೇಳಿದ್ರಂತ ಈ ಮನೆ ಒಳಗೆ ಏನಾರ ಆವೈತೆ ಅಂತ ಹೇಳಿ. ಹೌದಪ್ಪ, ನನಗೆ ಈ ಮನೆ ಓಪನಿಂಗಿಗೆ ಅಂತ ಬಂದ್ನಲ್ಲ, ಅವಾಗ ಅನುಭವ ಆತು. ಓ ಆದ್ರೆ ಈ ಮನೆ ಒಳಗೆ ಹಂಗೆಲ್ಲ ಐತಿ ಅಂತ ನಮಗೆ ಅನ್ನಿಸ್ವಲ್ತು. ಈಗ ಇದ್ರ ಬಗ್ಗೆ ನೀವೇನಂತೀರಿ? ನೀವು ಯಾವಾಗ ಕಲ್ತ್ರಿ ಜ್ಯೋತಿಷಿ, ಪಂಚಾಂಗ, ಒಂದು ಶಕ್ತಿ ಇಂತಲ್ಲಿ ಐತಿ ಇಲ್ಲ ಅಂತ ತಿಳ್ಕೊಳ್ಳೋ ಶಕ್ತಿ ಯಾವಾಗ ಕಲ್ತ್ರಿ? ಇಲ್ಲ, ಅಷ್ಟು ಶಕ್ತಿ ನಮಗೆ ಎಲ್ಲಿರ್ಬೇಕ್ರಿ ಗುರುಜಿ. ಹಂಗಿದ್ದಿತ್ತಂದ್ರೆ ನಾವು ಯಾಕೆ ನಂಬರ್ನ ಕೇಳ್ತಿದ್ವಿ ಹೇಳ್ರಿ? ಅಷ್ಟೆಲ್ಲ ನಮಗೂ ಗೊತ್ತಾಗೋದಿಲ್ಲ ರೀ. ಆದ್ರೆ ಮನೆ ತಣ್ಣಗೆ ಐತಪ್ಪ, ರಾವ್ ಅನ್ಸಾತಿಲ್ಲ, ಎದ್ದು ಓಡಿಸ್ದಂಗೆ ಅನ್ಸಾತಿಲ್ಲ. ಅದಕ್ಕೆ ನಿಮ್ಮನ್ನು ಕೇಳಿದ್ವಿ. ಈಗ ನಮ್ಮ ತಂಗಿ ವಿಚಿತ್ರ ರೊಕ್ಕ ಹಾಕಿ ಮನೆ ಕಟ್ಸಿದ್ದು ನಿಮಗೂ ಗೊತ್ತೈತ್ರಿ. ಈಗ ಏಕಾಏಕಿ ಈ ಮನೆ ಒಳಗೆ ಈಗ ಸದ್ಯ ನೀವು ಇರೋಕ್ಕಾಗೋದಿಲ್ಲ, ಇಲ್ಲಿ ಒಂದು ಯಾರೋ ಏನೋ ಮಾಡ್ಸ್ಯಾರ, ಏನೋ ಬಂದು ಸೇರ್ಕೊಂಡೈತಿ ಅಂತಂದ್ರೆ ಹೆಂಗೆ ಹೇಳ್ರಿ? ಸುಳ್ಳು ಹೇಳಿ ನನಗೇನೋ ಆಗ್ಬೇಕಾಗಿಲ್ಲಪ್ಪ. ಗಿರ್ಜವ್ವ, 5 ನಿಮಿಷ ಇಲ್ಲೇ ಇರು, ನಾ ಒಂಚೂರು ಮನೆ ಒಳಗೆ ಹೋಗಿ ಬರ್ತೇನೆ. ರುದ್ರಣ್ಣರ ಹಂಗೆಲ್ಲ ಮಾತಾಡ್ಬೇಡ್ರಿ ಪಾಪ. ಯಾಕಂದ್ರೆ ಮನುಷ್ಯ ಹಂಗಿದ್ದೋರಲ್ರಿ ಅವರು. ನಾವೇನು ಈಗಿಂದ ನೋಡಕತ್ತಿಲ್ರಿ ಅವ್ರನ್ನ. ಭಾಳ ವರ್ಷದಿಂದ ಅಲ್ಲಿ ಜ್ಯೋತಿಷಿ ಹೇಳ್ಕೊಂತ ಅದಾರ ಅವ್ರು. ಅವ್ರಿಗೆ ಅಲ್ಲಿ ಏನು ಅನಿಸ್ತೈತಲ್ಲ ಅದನ್ನ ಹೇಳ್ತಾರ್ರಿ ಅವ್ರು.
ನನ್ನ ಕುಟುಂಬದಾಗೂ ಕೆಲವೊಂದು ಹೇಳ್ದಾಗೆಲ್ಲ ಕರೆನ ಆಗ್ಯಾವ್ರಿಪ್ಪ, ಸುಳ್ಳೇನಲ್ಲ. ಈಗೂ ಅವ್ರಿಗೆ ಯಾಕೋ ಹಂಗೆ ಅನಿಸ್ತೈತೆ ಅಂದ್ರೆ ಅದು ಕರೆನೇ ಇರ್ಬೋದಲ್ಲ. ಇಲ್ಲಿ ಬಿಡ್ರಿ, ನನಗೆ ಯಾಕೆ ನಂಬಿಕೆನ ಬರವಲ್ತು ನೋಡು ಬರ್ರಿ, ಒಳಗೆ ಹೋಗ್ಯಾರಲ್ಲ, ಬರಲಿ ಏನು ಮಾತಾಡ್ತಾರ. ಯಾರು ನೀನು? ಅಲ್ಲಿ ಯಾಕೆ ನಿಂತ್ರಿ? ದೆವ್ವಕ್ಕೆ ನನ್ನ ನೋಡಿ ಹೆದರಿಕೆ ಆಗಬಾರ್ದಲ್ಲ, ಮತ್ತೆ ನಾನಿದ್ರದ್ದು ಬರ್ತತನ, ಅದಕ್ಕೆ ಇಲ್ಲಿ ನಿಂತೇನು ಸುಮ್ಮನಿರು. ಅಣ್ಣ ಯಾರ್ದ ಕೊಟ್ಟು ಮಾತಾಡಕತ್ತಿಲ್ಲ ಅವ್ರು? ಏನೋಪ್ಪ, ಯಾರು ನೀನ? ಗುರುಜಿ, ಯಾರು ಮಾತಾಡಕತ್ತಾರ? ನೀವು ಯಾರ ಜೊತೆ ಮಾತಾಡತ್ತೀರಿ? ಆ ಮೂಲೆಯಲ್ಲಿ ಒಂದು ಆತ್ಮ ಐತಿ, ಅದ್ರ ಜೊತೆ ಮಾತಾಡ್ತಾ ಇದ್ದೀನಿ. ಆದರೆ ಅದು ಯಾವುದೂ ಏನು ಅಂತ ನನಗೂ ಗೊತ್ತಾಗವಲ್ತು, ಅದ್ರ ಬಾಯಿಂದಾನೇ ತಿಳ್ಕೊಳ್ಳೋಣ ಅಂತ. ಯಾವ ಮೂಲ್ಯಾಗ ಏನು ಕಾಣವಲ್ತು? ನೋಡಪ್ಪ, ಸುಳ್ಳು ಹೇಳಿ ನನಗೇನು ಆಗಬೇಕಾಗಿಲ್ಲ. ಏನು ಕಾಣವಲ್ತು ಅನ್ನಕ ನಿನಗೆ ಕಂಡ್ರೆ ನೀನು ಕಾಣ್ತಿತ್ತು. ನಿನಗೆ ಕಾಣುವಷ್ಟು ಶಕ್ತಿ ಇಲ್ಲ, ಅದಲ್ಲೇ ನಿನ್ನಲ್ಲಿ ಕಂಡಿಲ್ಲ. ಅದು ಅಷ್ಟು ಸುಲಭಕ್ಕೆ ಎಲ್ಲರ ಕಣ್ಣಿಗೂ ಕಾಣೋದಿಲ್ಲ ಅವು. ಓಯ್ ಅತೃಪ್ತ ಆತ್ಮ, ಯಾರು ನೀನು? ನಾನು ಯಾರಾಗಿರ್ಲಿ ನಿನಗೆ ಯಾಕೆ ಬೇಕು? ನಿನ್ನ ಕೆಲಸ ಎಷ್ಟಷ್ಟು ಮಾತ್ರ ಮಾಡ್ಕೊಂಡು ಹೋಗು. ಏನೋ ಏನ? ನನ್ನ ಕೆಲಸನೇ ಇದು. ಶಾಂತಕ್ಕ ಹೆದರ್ಬೇಡ. ಯಾರು ಏನು ಕೇಳಾಕತ್ತಾರಲ್ಲ ನೋಡೋನ್ ತಡಿ. ಹೇಳ, ಯಾರು ನೀನು? ಇಲ್ಲಿ ಯಾಕೆ ಬಂದಿ? ಯಾರು ಕಳಿಸಿದ್ರು ನಿನ್ನ? ನೀ ಕೇಳಿದ ಗೂಟ್ಲೆ ನಾ ಹೇಳೇ ಬಿಡ್ಬೇಕನ? ಹೇಳ್ಬೇಕು ಮತ್ತ. ಇಲ್ಲಿ ಯಾಕೆ ಬಂದಿ? ಕಾರಣ ಇಲ್ದ ಯಾರು ಕಳ್ಸ್ಯಾರ ನಿನ್ನ? ಹೇಳ. ಇಲ್ಲ, ನಾ ಏನು ಹೇಳೋದಿಲ್ಲ. ನನಗೆ ಬೇಕಾದ್ದು ಕೊಡು ಮಟ ನಾ ಹೋಗೋದು ಇಲ್ಲ. ಏನ್ ಕೊಡ್ಬೇಕು ನಿನಗ? ಅದು ಆ ಗಿರ್ಜಾ ಗೊತ್ತ. ನನಗೇನು ಗೊತ್ತಿಲ್ಲಲ್ಲ. ಇದೇನೋ ಏನಂತ ಗೊತ್ತಾಗೋಲ್ತ್ರಿ ಗುರುಜಿ. ಬರ್ ಹೋಗ್ಬಿಡು ಇಲ್ಲಿಂದ, ನಾವು ಇಲ್ಲಿ ಉದುರುದ ಬೇಡ. ನೋಡು, ಸುಮ್ನೆ ಯಾರ್ಯಾರ್ದಾರ ಹೆಸರು ಹೇಳಿ ನಮ್ಮ ಹಾದಿ ತಪ್ಪಿಸ್ಬೇಡ. ಯಾರು ನಿನಗೇನು ಕೊಡ್ಬೇಕು, ಏನು ಕೊಡು ಮಟ ಹೋಗುದಿಲ್ಲ, ಬಾಯ್ ಬಿಟ್ಟು ಹೇಳು. ಅದು ನಿನಗ ಬ್ಯಾಡಾಗಿದ್ದು ವಿಚಾರ. ಇದು ಗಿರ್ಜಿಗೆ ನನಗಷ್ಟ ಗೊತ್ತಿತ್ತು. ಏನ ಈಗ ಮಲ್ಲೇಶಿ ನೀನಾರ ಬಾಯ್ ಬಿಡ. ಅವ್ವ, ನನ್ನ ಹೆಸರು ಗೊತ್ತೈತಿ ಇದಕ್ಕ. ಹಂಗಾರಿದು ಯಾವ್ದ ನಮ್ಮೂರಂದ ಇರ್ಬೇಕಿದು. ನೋಡು, ಆತ್ಮವಾಗಿರು ನೀನು ಯಾರಿಗೂ ತೊಂದರೆ ಕೊಡಬೇಡ. ಕಷ್ಟಪಟ್ಟು ಮನಿ ಕಟ್ಕೊಂಡಾರ ಅವ್ರನ್ನ ಅವ್ರ ಪಾಡಿಗೆ ನೆಮ್ಮದಿಯಾಗಿರಕ್ ಬಿಟ್ಬಿಡ. ನಿನ್ನ ಪಾಡಿಗೆ ನೀನು ಹೋಗು. ಇಲ್ಲ, ಹೋಗುವುದಿಲ್ಲ. ಏನ ನೀನ್ ಯಾಕೆ ಬಂದಿ ಇಲ್ಲಿಗೆ? ನಿನ್ನ ಪಾಡಿಗೆ ನಿನ್ನ ಕೆಲಸ ಏನೋ ಅಷ್ಟು ಮಾತ್ರ ಮಾಡ್ಕೊಂಡು ಹೋಗು. ನನ್ನ ಕೆಲಸನೇ ಇದಂತ ಆಗಲ್ಲೇ ಹೇಳಲಿಲ್ಲ ನಿನಗ? ಈಗ ನೀನಾಗಿ ಹೊಕ್ಕಿಯೋ ಅಥವಾ ನಾನು ನಿನ್ನ ಸುಟ್ಟು ಭಸ್ಮ ಮಾಡ್ಲಿಯೋ? ನಾನು ಈಗ ಸದ್ಯ ಈ ಮನೆಯಾಗಿರುವುದಿಲ್ಲ, ಹೊಕ್ಕೇನಿ. ಆದ್ರೆ ಮತ್ತೆ ಬರ್ತೇನಿ. ನನಗ್ ಕೊಡ್ಬೇಕಾಗಿದ್ದನ್ನು ಕೊಡೋ ಮಟನು ನಾ ಈ ಮನೆ ಸುತ್ತಲೂ ಇರ್ತೇನಿ, ಎಲ್ಲಿ ಹೋಗುದಿಲ್ಲ. ಈ ಮನೆಯಾಗ ಯಾರಿಗೆ ಬಂದಿರಾಕು ನಾ ಬಿಡುದಿಲ್ಲ. ತಡಿ, ನಿಂದ್ರ. ಆ ಆತ್ಮ ಈಗ ಸದ್ಯದ ಮಟ್ಟಿಗೆ ಈ ಮನೆಯಾಗಿಂದ ಹೋಗೈತಿ. ಏನು ತಲೆ ಕೆಡಿಸ್ಕೋಬೇಡ್ರಿ. ಎಲ್ಲಿ ಹೋಗೈತ್ರಿ ಗುರುಜಿ? ಮನಿ ಆಜು ಬಾಜು ಅಡ್ಡಾಡ್ತಾನಂತ ಹೇಳೈತಲ್ಲ ಬಾಯ್ ಬಿಟ್ಟು. ಅಲ್ಲ, ಯಾರಂತ ನಿಮ್ಮ ಮಕ್ಕ ಕಾಣ್ಲಿಲ್ಲನ್ರಿ ಗುರುಜಿ? ಏನಮ್ಮ, ಆತ್ಮ ಅದು ಏನು ದೇಹ ಇಟ್ಕೊಂಡು ಅಡ್ಡಾಡ್ತತೆ. ಈಗ ಅದು ಹೋಗ್ಲಿ ಬಿಡ. ಏನು ಕೊಡ್ಬೇಕು ನೀನು? ಯಾರಿಗೆ ಕೊಡ್ಬೇಕು? ಏನಾರ ನೆನಪಾಗಿತ್ತ? ಅಲ್ಲ, ನನಗೂ ಅಂತತಲ್ರಿ ಗುರುಜಿ, ನನಗೂ ಯಾವುದು ನೆನಪಿಲ್ರಿ ಗುರುಜಿ. ನೀವು ನೆನಪಿಲ್ಲ ಅಂತ ಇದ್ದೀರಿ, ಅದು ಕೊಡಬೇಕು ಅಂತ ಐತಿ. ಆ ವ್ಯಕ್ತಿ ಅಲ್ಲ, ಒಮ್ಮೆ ಅದು ಸುಳ್ಳು ಹೇಳಲ್ಲ, ಅದು ಅಂಥದ್ದೆಲ್ಲ ಸುಳ್ಳು ಹೇಳಲ್ಲವು. ನೋಡ್ರಿ, ನೆನಪು ಮಾಡ್ಕೊರಿ, ವಿಚಾರ ಮಾಡಿ ನನಗೆ ಹೇಳ್ರಿ. ನಮ್ಗೇನು ವಿಚಾರನೂ ತಲೆಯಾಗ ಬರವಲ್ತ್ರಿ ಗುರುಜಿ. ಈಗ ಏನು ಮಾಡ್ಬೇಕಂತ ನೀವೇ ಹೇಳ್ಬೇಕು. ಆಯ್ತಮ್ಮ, ಆಯ್ತು. ಒಂದು ಸಣ್ಣ ಪೂಜೆ ಐತಿ, ಅದನ್ನು ಮಾಡಿ ಮನೆಗೆ ಕೌಕಟ್ಟು ಮಾಡ್ಸೋಣಂತ. ಮನೆ ಒಳಗೆ ಯಾವುದೇ ಏನೋ ದುಷ್ಟಶಕ್ತಿ ಬರಲಾರ್ದಂಗೆ ಕೌಕಟ್ಟು ಮಾಡಿಸಿ ನಾ ಹೇಳ್ದಂಗೆ ನೀವು ಮಾಡ್ರಿ. ಆರಾಮಾಗಿ ಈ ಮನೆ ಒಳಗೆ ಒಂದು ವಾಸ ಮಾಡ್ತೀರಿ. ಅಷ್ಟು ಮಾಡಿ ಪುಣ್ಯ ಕಟ್ಕೋರಿ ಗುರುಜಿ. ಸಾಕು, ನಡ್ರಿ. ನೀವು ಇಲ್ಲೇನು ಭಾಳ ತಿರೋದು ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಮನೆಗೆ ಹೊರಡ್ರಿ, ನಾನು ಬರ್ತೀನಿ. ಈಗ ಆತ್ಮದ ಮಾತನ್ನು ನೀನು ಕೇಳಿಸ್ಕೊಂಡೆಲ್ಲಪ್ಪ, ನಿನಗೇನು ಅನ್ನಿಸ್ತೈತಿ? ಏನು ಒಂದು ಹೇಳ್ಬೇಕಂತೇಳಿ ಗೊತ್ತಾಗಲ್ತ್ರಿ ಗುರುಜಿ ನಮ್ಗೆ. ಯಾಕಂದ್ರೆ ಏನಂತ ಹೇಳ್ತೀರಿ ಹೇಳ್ರಿ? ಅಯ್ಯೋ, ಈಗಿನ ಕಾಲದಾಗ ಇವೆಲ್ಲ ಅದಾವು ಅಂದ್ರೆ ಹೆಂಗೆ ನಂಬೋದ್ರಿ? ಆದ್ರೆ ದನಿ ಹಿಂಗೆ ನಮ್ಮ ಕಿವಿಗೆ ಬೀಳ್ತೈತೆ ಅಂತ ನಾವು ಅಂದ್ಕೊಂಡಿದ್ದಿಲ್ಲ ಬಿಡ್ರಿ. ಇಲ್ಲ, ನೀವು ಹೇಳಿದ್ದ ಬರೋಬ್ಬರಿ ಐತಿ. ನಾವೇ ಎಲ್ಲ ತಿಳ್ಕೊಂಬಿಟ್ಟೇವೆ, ದೊಡ್ಡ ಶಾಣೆ ಅನ್ನಂಗೆ ನಾವು ಮಾಡಕ್ಕೆ ಹೋಕೇವಿ. ಆದ್ರೆ ನಮಗೂ ಮೀರಿದ್ದು ಒಂದು ಶಕ್ತಿ ಐತೆ ಅನ್ನೋದು ನಾವು ಅರ್ಥನೇ ಮಾಡ್ಕೊಳಂಗಿಲ್ಲ. ಸರಿ, ಬರಲೇ? ನಾನು ಹೇಳಿದ್ನೇ ಇಲ್ಲ, ನನ್ನ ಮಾತು ಕೇಳಿಲ್ಲ ನೀವು. ಶಾಂತಕರ, ಈಗ ಅದೇನೋ ಕೌಕಟ್ಟು ಮಾಡಿಸ್ತೇನೆ ಅಂದಾರಲ್ರಿ, ಅದನ್ನು ಮಾಡಿಸಿದ್ರೆ ಪಾರಾಗೋದು ನೋಡ್ರಿ ನಾವು. ಲೇ ಒಡಗ್ ಗಡಿಗೆ ಬಾಯಿ ನೋಡ್ಲೆ ಪ್ರೇಮಿನಿಂದ. ಶರವಕ್ಕ ನೀನಾ? ಅದು ನಾನು ಹಾ, ಇವರು ಬಿಡಾಡ್ಯಾರ ಅದಾರಲ್ಲ ಇವ್ರು. ಏನೋ ಹಾಸಿಗೆ ತಗೊಂಡೋಗಿ ಕೊಟ್ಟಿ ಅಂತ ಕೇಳಿದ್ರ? ಇಲ್ಲವಾ, ಹೊಸ ಯಾಕೆ ತ್ರಾಸ ಆದ್ವ, ಅದಕ್ಕೆ ಮಿಷನ್ಗೆ ಹಾಕಕ್ ಕೊಟ್ಟೇನೆ ಅಂತ ಹೇಳತ್ತೀನಿ. ಅಯ್ಯ, ನಮ್ದು ಹಾಕಿಸ್ಕೋಬೇಕು ಅನ್ನಕತ್ತಾರ. ಕ್ಯಾ ಪ್ರೇಮಂದು ಅಕ್ಕ, ತುಮ್ झूठ बोलती? ಯಾರು ಜೂಟು ಪಾಠ ಸುಮ್ಕಿರ. ಎಲ್ಲಾರ್ಗಿ ಒಗದೊಗದು ಕೊಡಕ್ಕೆ ಏನಾಕೆ ನನ್ನ ಅಂಗಡಿ ಇಟ್ಟಾಳನು ವಾಷಿಂಗ್ ಮಿಷನ್ ಅರ್ಬಿ ಹೋಗಿದೆ. ಹುಚ್ಚ ಬೋಸಡಿ, ನಂಗೆಲ್ಲ ಗೊತ್ತೈತೆ.
ಏನ ನೀ ಏನು ಮಾಡಾಕತ್ತಿದ್ದಿ ಅಲ್ಲಿಂದ ಗಿಡದ ಮರ್ಚಿಗೆ ನಿಂತ ನೋಡಾಕತ್ತೀನಿ ನಾನು. ನಿನ್ನ ಮಾರಿ ಹಾಸಿಗೆ ನಾನು ಮಿಷನಿಗೆ ಹಾಕಿಲ್ಲ, ಎಲ್ಲ ಹಂಗೆ ಇಟ್ಟೀನಿ. ಬಂದು ಮರ್ಯಾದಿಂದ ತೊಗೊಂಡೋಗವ್ನು. ಪ್ರಿಯಾ ತೊಗೊಂಬರ್ವ ಇಲ್ಲ ಅವನಷ್ಟು ಹಾಸಿಗೆ ತೊಗೊಂಬಲ್ಲಿ. ಈ ಬಿಡಾಡಿ ಕೂಟ ನೆಚ್ಕೊಂಡ್ರೆ ಆಗ ಮಾತಲ್ಲ. ಈಕಿದ್ ಹೋಗದ್ ಮತ್ತೆ ಅವ್ರದ್ದು ಹೋಗಿಲಿಲ್ಲ ಅಂದ್ರೆ ಅವ್ರಿಗೆ ಸಿಟ್ಟು ಬಂದಿತ್ತು. ಅದಕ್ಕೆ ತೊಂಬೈಲಿ ಹಾಸಿಗೆ ತೊಂಬೈಲಿ ಅವನಷ್ಟು ತೊಂಬೈಲಿ ತಗೋರಿ ಐತಿ. ನೀ ಹೋಗು ತಗೋರೇ ಬಿಡಾಡಿ. ಒಳಗಿಟ್ಕೋ ಹಾಸಿಗೆ ಎಲ್ಲ ತೊಗೊಂಡು. ಏನು ಆಳಿಟ್ಟೇನು ಇಲ್ಲಿ ಒಗಿದಲ್ದ ಮತ್ತೆ ನೀನು ಮ್ಯಾಗಿಂತ ಒಣ ಮಾತು ಬೇರೆ ಇಲ್ಲಿ. ಒಗ್ಯಂಗಿಲ್ಲ ನಾನು ತಗೋ, ನಾನಾಗೆ ಒಗ್ಯಾಕಿಸ್ಕೊಂಡೆ ನಿನ್ನ ಕಡೆ. ಇಷ್ಟದಿರಲಿ ಸಹಾಯ ಮಾಡಿದ್ದನ್ನಾರ ನೆನಪಿಟ್ಕೊರ್ಲಿ. ಏನು ನಾ ಬೇಡ ನೀವು ಅವ್ರಾಗೆ ಮಾಡಿದ್ರ ಅಂತ ಹೇಳಿ ಮಾಡಿದ್ರೆ ಯಾಕೆ ಅವಮಾನ ಮಾಡ್ತೀರಿ? ಅದಕ್ಕೆ ಬೇಡ. ನಿನ್ನ ಮನ್ಸಿಗೆ ಅಷ್ಟು ನೋವಾಗೋದಾದ್ರೆ ಪಾಪ ಒಕ್ಕೊಳಕ್ಕೆ ಗಟ್ಟಿದಿ, ಕೈಕಾಲು ಗಟ್ಟದ ಹೋಗು. ಶಾರವಕ್ಕ ನಕಲಿ ಮಾಡತ್ತಿದ್ದೆ, ಹೆಂಗೆ ಮಾಡ್ತೀವ? ಬ್ಯಾಡ ನಕಲಿ ಮಾಡೋದು. ಏನು ತಗೋ ಇವ 4 ಹಾಸಿಗೆ 5 ಹಾಸಿಗೆ ಹಾಕಿ ಕೊಡು ಮಿಷನಿಗೆ. ಹಂಗೆ ಅಲ್ಲೇನು ಬೇಡ ಒಗಿವ, ಹಂಗ್ಯಾಕೆ ಮಾಡ್ತಿ? ಕೈ ನೋವಾಗೈತಿ. ಹಾಕಿದ್ರೆ ನಮ್ದು ಹಾಕಿ ಕೊಡ್ಬೇಕು ನೋಡಿ ಶಾರವಕ್ಕ. ಇಲ್ಲ ನೀ ಹಿಂಗೆ ಒಬ್ರಿಗೊಂದು ಮಾಡಾಕ್ ಹೋಗ್ಬೇಡ. ಊರ್ ಬಿಡಾಡಿ ನಿನಗೆ ಯಾಕ್ಲೆ ಸುಮ್ಮನೆ ಇರ್ಲಿ, ನಂದು ಅಟ್ ಹಾಕಿ ಕೊಡ್ಲಿ ಆಮೇಲೆ ನೋಡುವಂತಿ. ಅದೆಲ್ಲ ನಮ್ಗೆ ಗೊತ್ತಿಲ್ಲ, ನಮ್ದು ಹಾಕಿ ಕೊಡ್ಬೇಕಂದ್ರೆ ಹಾಕಿ ಕೊಡ್ಬೇಕು. ಹೊಸು ಬೆಂಡ್ಲಾರ ಏಕಾಗಿರಲ್ಲ ನೀವು ಪ್ರೇಮಿ. ಅವ್ರು ಏಕಾಗೋದು ಬೇಡ, ಬೇರೆ ಆಗೋದು ಬೇಡ. ಏನ ಈ ರಾಡಿನೇ ಬೇಡ, ನೀವು ಒಕ್ಕೋ ನಿನ್ನ ಹಾಸ್ಕಿ. ಏನ ಇಷ್ಟಕ್ಕೂ ನಮ್ಮನಿಗೆ ಬೇಕಂತ ವಾಷಿಂಗ್ ಮಿಷನ್ ತಂದಿರೋದು, ಊರಾನವ್ರದೆಲ್ಲ ಒಗ್ಯಾಕಲ್ಲ. ನಾಳೆ ಅದೇನಾರ ಹಾಳಾದ್ರೆ ರೊಕ್ಕ ಕೊಟ್ಟು ನಾವು ಮಾಡಿಸ್ಕೋಬೇಕು. ಯಾವಕ್ಕಿನ ₹1 ಏನು ಕೊಡೋದಿಲ್ಲ. ಅದಕ್ಕೆ ಇದ ಫಸ್ಟ್ ಇದ ಲಾಸ್ಟ್. ಇನ್ನೊಮ್ಮೆ ಹಾಸ್ಕಿ ಪಾಸ್ಕಿ ಏನು ತರಕೋಬೇಡ. ಊರು ಹಡಿಬಿಟ್ಟು ದಾನಕ್ಕೆ ಕೊಟ್ಟಿದ್ದು ಎತ್ತಿನ ಹಾಲು ನೋಡಕ್ಕಿಕ್ಕೆ ಅದೇನೋ ಅಂತಾರಲ್ಲ. ನಾನು ಹೋಲ್ಬಿಡ ನನ್ನ ಪಾಡಿ. ನಾವು ಸುಮ್ ಕುಂತಕ್ಕಿಗೆ ಬಂದು ಹಾಸಿಗೆ ಕೊಟ್ಟು ಮತ್ತೆ ಅವ್ರಾಗೆ ಹೋಗ್ಯಾಕತ್ತಾರಂತ ಸುಳ್ಳು ಹೇಳ್ತಾಳೆ. ಈಕೆ ಹಾಸಿಗೆ ಮೈ ಮೇಲೆ ಬಿದ್ದು ಹೋಗಿ ಕೆಲಸ ನನಗೇನೈತಿ? ಒಂದಿಟ್ಟು ಒಗದು ಕೊಡೋದು ಬಿಟ್ಟು ಕೈ ಸೇದ್ಲಿ ಹಂಗ ಕೊಟ್ಟು ನೋಡು ಹಾಸಿಗೆನ. ಅರೇ ನಿಮ್ದು ಹಾಸಿಗೆ ಬಹುತ್ ಗಟ್ಟಿಗೆ ಇದೆ. ಸ್ಟೀಲ್ದು ರಾಡ್ಗೆ ತರ ಇದೆ. ಒಗದು ಹಾಕಿ ಕ್ಲೀನ್ಗೆ ಮಾಡಿ. ನಮ್ದು ಹತ್ರನೇ ಜೂಟಿಗೆ ಬೋಲ್ತೀರಿ. ಅರೆ ನಮ್ದುಗೆ ಗೊತ್ತಾಗೋದಿಲ್ಲ ಅಂತ ಅನ್ಕೊಂಡಿದ್ದೀರಿ.